ಈಗ ನೀವು ಯಾವ ಪ್ಲೇಸ್ ಹೇಳ್ತೀರಿ ಆ ಪ್ಲೇಸ್ ನಾವು ರೀಚ್ ಆಗ್ತೀವಿ. ಈಗ ಒಂದೇ ಟೈಮಲ್ಲಿ 2 ಟ್ರೈನ್ ಪಾಸ್ ಆಯ್ತಾ ಇದ್ದಾವೆ. ಕಾಶಿಲಿ ಹೇಗೆ ಅಸ್ಥಿನ ಬಿಡೋದು, ಪಿತೃ ಕಾರ್ಯಗಳನ್ನ ಮಾಡೋದು, ಪಿಂಡ ತರ್ಪಣ ಬಿಡೋದು ಎಲ್ಲಾನು ಈ ಜಾಗದಲ್ಲಿ ಮಾಡ್ತಾರೆ. ಎಲ್ಲ ಫಿಲಮ್ ಶೂಟಿಂಗ್ಗಳು ಎಲ್ಲ ತುಂಬಾನೇ ನಡೆದಿದಾವೆ. ಅತಿ ಪ್ರಸಿದ್ಧವಾದ ಸೇತುವೆ ಇದು. ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಈಗ ಹೋಗ್ತಾ ಇರೋ ಪ್ಲೇಸ್ ಯಾವ್ದು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅದನ್ನ ಹೇಗೆ ತಿಳ್ಕೊಳ್ಳೋದು ಅಂತ ಮುಂದೆ ನಾನು ಹೇಳ್ತೀನಿ. ನನಗೆ ಬೆಳಗಿನ ಜಾವ 5 ಗಂಟೆಗೆ ಹೊರಟಾಗ ಮೈಸೂರು ಕಡೆಗೆ ಹೋಗೋ ಬಸ್ಸು ಸಿಕ್ತು. ಮೈಸೂರಿಗೆ ಹೋದ್ಮೇಲೆ ಅಲ್ಲಿ ಒಬ್ಬರನ್ನ ಪಬ್ಲಿಕ್ನ ವಿಚಾರಿಸಿ ಅವರು ಯಾವ ಪ್ಲೇಸ್ ಹೇಳ್ತಾರೆ ಆ ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅದು ದೂರನೇ ಆಗಿರ್ಬೋದು, ಹತ್ರನೇ ಆಗಿರ್ಬೋದು, ಅದು ಅವರ ಚಾಯ್ಸ್ ಆಗಿರ್ತದೆ. ಇವಾಗ ನಾನು ಮೈಸೂರು ಬಸ್ ಸ್ಟ್ಯಾಂಡ್ ಬಂದಿದ್ದೀನಿ. ಈಗ ಯಾವ ಪ್ಲೇಸ್ಗೆ ಹೋಗ್ಬೇಕು ಅನ್ನೋದನ್ನ ಇಲ್ಲಿ ಯಾರ ಪಬ್ಲಿಕ್ನ ಕೇಳಿ ಡಿಸೈಡ್ ಮಾಡೋಣ. ಈಗ ಮಳೆ ಬರ್ತಾ ಇದೆ, ಮೂಡಾಗಿದೆ, ತುಂಬಾ ಮೂಡಾಗಿದೆ. ಸರ್, ಯಾವುದೇ ಪ್ಲೇಸ್ ಅಂತ ನಾವು ಇನ್ನೂ ರಿವೀಲ್ ಮಾಡಿಲ್ಲ. ಈಗ ನೀವು ಯಾವ ಪ್ಲೇಸ್ ಹೇಳ್ತೀರಿ ಆ ಪ್ಲೇಸ್ ನಾವು ರೀಚ್ ಆಗ್ತೀವಿ. ಈಗ ಅಂದ್ರೆ ಈಗ ನೀವು ಯಾವ್ದಾದ್ರು ಒಂದು ಒಳ್ಳೆ ಪ್ರೇಕ್ಷಣೀಯ ಸ್ಥಳ ಹೇಳ್ತೀರಿ ಹೊರಗಡೆ, ನೀವು ಯಾವ ಪ್ಲೇಸ್ ಹೇಳ್ತೀರಿ ಆ ಪ್ಲೇಸ್ಗೆ ಹೋಗ್ಬೇಕು ಅಂತ. ಶ್ರೀರಂಗಪಟ್ಟಣ ಚೆನ್ನಾಗಿದ್ಯಾ? ಇವಾಗ ನಾವು ಶ್ರೀರಂಗಪಟ್ಟಣ ಈಗ ರೀಚ್ ಆಗ್ಬೇಕಾಗಿದೆ. ಸರ್, ನಿಮ್ಮ ಹೆಸರು? ಅನಿಲ್. ಹತ್ರದೇ ಹೇಳಿದ್ದಾರೆ, ಊರ್ದು ಯಾವ್ದು ಹೇಳಿಲ್ಲ. ಹತ್ರನೇ ಹೇಳಿದ್ರೆ ಶ್ರೀರಂಗಪಟ್ಟಣ ಅಂತ. ಓಕೆ, ತಿಂಡಿ ತಿನ್ಕೊಂಡು ಮುಂದೆ ಹೋಗೋಣ. ಮೈಸೂರು ಸಾಂಸ್ಕೃತಿಕ ನಗರಿ ಎಂದೇ ಪ್ರಸಿದ್ಧ ಆಗಿರೋ ಮೈಸೂರು ತುಂಬಾ ಅದ್ಭುತವಾದದ್ದು. ಇಲ್ಲಿ ಕಲೆ ಮತ್ತು ಸಾಂಸ್ಕೃತಿಕ, ಇಲ್ಲಿಯ ಅರಮನೆಗಳು, ದೇವಸ್ಥಾನಗಳು ತುಂಬಾ ವಿಶಿಷ್ಟವಾದ, ವಿಶ್ವವಿಖ್ಯಾತವಾದ ನಗರ ಇದು. ಈ ನಗರದಲ್ಲೇ ಇರುವ ಒಂದು ಪ್ರದೇಶ ಶ್ರೀರಂಗಪಟ್ಟಣ. ಆ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಈಗ ಅಕಸ್ಮಾತ್ ಆಗಿ ಒಂದು ಟ್ರಾವೆಲ್ನ ಪ್ಲಾನ್ ಮಾಡೋದು ಅಂದ್ರೆ ತುಂಬಾ ಒಂಥರ ಥ್ರಿಲ್ ಕೊಡುತ್ತೆ. ಇಲ್ಲಿ ಬಂದ್ಬಿಟ್ಟು ಒಬ್ರನ್ನ ಕೇಳಿ ವಿಚಾರಿಸಿ ಮತ್ತೆ ಅವರ ಹೇಳಿದ ಪ್ಲೇಸ್ಗೆ ನಾವು ಹೋಗೋದು ಅಂತ ಡಿಸೈಡ್ ಮಾಡೋದೇ ಏನೋ ಒಂಥರ ಥ್ರಿಲ್ ಕೊಡುತ್ತೆ. ಲೈಫಲ್ಲಿ ಹಿಂಗೇನೆ, ನಮಗೆ ನಾವು ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿರೋದಿಲ್ಲ, ನಾವು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ, ಆದ್ರೆ ಜೀವನ ಸಾಗಿಸ್ಬೇಕಾಗಿರುತ್ತೆ. ಆ ತರ ಲೈಫಲ್ಲಿ ಎಷ್ಟೋ ಜನ ಸಫರ್ ಮಾಡ್ತಿರೋರು ತುಂಬಾ ಜನ ಇರುತ್ತೆ. ತುಂಬಾ ಮೋಡಾಗಿದೆ, ಮಳೆ ಬರಂಗಿದೆ. ನಿನ್ನೆವರೆಗೂ ಮಳೆ ಇರ್ತಿಲ್ಲ, ಇವಾಗ ಮಳೆ ಬರ್ತಾ ಇದೆ. ಬಿದ್ದೇ ಬಿಟ್ರು ಪಾಪ. ಏಟಾಯ್ತಾ? ಸಡನ್ ಆಗಿ ಬಿದ್ಬಿಟ್ರು. ಗಿರಫ್ತಾರಿ ಮುಂಗಡೆ ಹೋಗ್ಬಿಡಿ, ಏನು ಮಾಡಾಗಿಲ್ಲ ಟೈಮ್ ಅದು. ಹೌದು, ಗಾಡಿ ರೆಡಿ ಆಗ್ಲಿ, ನೀವು ಚೆನ್ನಾಗಿದ್ರಲ್ಲ ಸಾಕು. ಹಿಂದ್ಗಡೆಯಿಂದ ದೊಡ್ಡ ವೆಹಿಕಲ್ ಏನೋ ಬಂದ್ರೆ ಭಾರಿ ಕಷ್ಟ ಆಗೋದು. ಬಸ್ ಗಿಸ್ ಏನು ಬಂದಿರಲ್ಲ. ನಿಧಾನಿಗೆ ಹೋಗಿ ಗೈಸ್, ಅವರು ಆಟೋದವ್ರು ಹೇಳ್ದಂಗೆ ಇವಾಗ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗೋಣ. ಈಗ ಬಸ್ಸು ಸಿಗ್ತವೆ. ಈಗ ಈ ಬಸ್ ಹಿಡ್ಕೊಂಡು ನಾವು ಶ್ರೀರಂಗಪಟ್ಟಣಕ್ಕೆ ನಾವು ಈಗ ಪ್ರಯಾಣ ಮಾಡೋಣ. ಶ್ರೀರಂಗಪಟ್ಟಣ 33ನಾ? ಫೋನ್ ಪೇ ಇದಾಗದ? ಫೈನಲಿ ಬಸ್ ಸಿಕ್ತು. ಗೈಸ್, ರೀಚ್ ಆಗ್ಬೇಕಾದ ಸ್ಥಳಕ್ಕೆ ಬಂದಿದೀವಿ. ಇದು ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡ್ ಬಂದಿದೀವಿ. ಈಗ ಬಸ್ ಇಳ್ದು ಇಲ್ಲಿ ರೋಡ್ ಸೈಡ್ ಅಲ್ಲಿ. ಶ್ರೀರಂಗಪಟ್ಟಣದಲ್ಲಿ ಯಾವ ಪ್ಲೇಸ್ ಅವೆ ಎಲ್ಲಾನು ತೋರಿಸ್ತೀನಿ ನಿಮಗೆ. ನೋಡಿ, ಇದೆ KSRTC ಬಸ್ ಸ್ಟ್ಯಾಂಡ್. ಇಲ್ಲೇ ಎಂಟ್ರೆನ್ಸ್ ಇದೆ, ಮೇನ್ ರೋಡ್ ಇದು. ನಿಮ್ಗೆ ಗೊತ್ತಿರಂಗೆ ಶ್ರೀರಂಗಪಟ್ಟಣ ಇತಿಹಾಸ ಹೊಂದಿರುವಂತ ಸ್ಥಳ ಇದು. ಇದು ಮಂಡ್ಯ ಜಿಲ್ಲೆಯಲ್ಲಿದೆ. ನೀವು ಶ್ರೀರಂಗಪಟ್ಟಣಕ್ಕೆ ಬಂದಾಗ ನಿಮ್ಮನ್ನು ಸ್ವಾಗತ ಮಾಡೋದೇ ಈ ಕೋಟೆ.
ಶ್ರೀರಂಗಪಟ್ಟಣಕ್ಕೆ ಬಂದಾಗ ಇಲ್ಲಿ ಎಂಟ್ರೆನ್ಸ್ ಇದು ದ್ವಾರ ಬಾಗಿಲು ಸಿಗುತ್ತೆ. ಈ ದ್ವಾರ ಬಾಗಿಲು ಸಿಗೋದು ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಸಿಗುತ್ತೆ. ಬಸ್ ಸ್ಟ್ಯಾಂಡ್ ಪಕ್ಕಲೇ ಇದೆ ಇದು. ದ್ವಾರ ಬಾಗ್ಲ ಪಕ್ಕದಲ್ಲೇ ಒಂದು ಪಾರ್ಕ್ ಮಾಡಿದ್ದಾರೆ. ಈ ಪಾರ್ಕ್ ನೋಡಿ ತುಂಬಾ ಚೆನ್ನಾಗಿದೆ. ಇವಾಗ ಶ್ರೀರಂಗಪಟ್ಟಣ ಅಂತ ಏನಕ್ಕೆ ಹೆಸರು ಬಂತು ಆ ಸ್ಥಳಕ್ಕೆ ಹೋಗ್ತಾ ಇದೀನಿ. ಅಂದ್ರೆ ಇನ್ಯಾವುದೂ ಅಲ್ಲ, ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಈಗ ವಿಸಿಟ್ ಕೊಡೋಣ. ಬಸ್ ಸ್ಟ್ಯಾಂಡ್ ಇಂದ ದೇವಸ್ಥಾನಕ್ಕೆ ಗಾಡಿ 1.5 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಯಾವ್ದೋ ಪೂಜೆ ನಡೀತಾ ಇದೆ ಇವತ್ತು, ಅದರಿಂದ ಎಲ್ಲ ಪ್ರಸಾದ ಎಲ್ಲಾನು ಕೊಡ್ತಾ ಇದಾರೆ. ಈ ನಗರಕ್ಕೆ ಬಂದರೆ ನಿಮ್ಮನ್ನು ಆಕರ್ಷಣೆ ಮಾಡುವ ಕಲಾಕೃತಿಗಳು ಇಲ್ಲಿ ಸಿಗುತ್ತೆ. ಇವೆಲ್ಲ ಮರದಲ್ಲಿ ಮಾಡಿರೋಂಥ ಕಲಾಕೃತಿಗಳು, ಅದ್ಭುತವಾದ ಇತಿಹಾಸವನ್ನು ಸಾರುವಂಥ ಕಲಾಕೃತಿಗಳು, ದೇವರ ಫೋಟೋಗಳು ಎಲ್ಲ ಸಿಗುತ್ತೆ. ಇದೇ ನೋಡಿ ಶ್ರೀರಂಗಪಟ್ಟಣದಲ್ಲಿರುವ ಆದಿರಂಗ, ಪ್ರಸಿದ್ಧಿ ಪಡೆದಿರುವ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನವನ್ನು ಗಂಗವಂಶದ ರಾಜರುಗಳು ನಿರ್ಮಾಣ ಮಾಡ್ತಾರೆ. ಹೊಯ್ಸಳರ ಕಾಲದಲ್ಲಿ ಮತ್ತೆ ವಿಜಯನಗರ ರಾಜರುಗಳು ಈ ದೇವಸ್ಥಾನವನ್ನ ವಿಸ್ತರಣೆ ಮಾಡ್ತಾರೆ. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಡ್ ಬಂದೆ. ಈ ಒಳಗಡೆ ಅಲೋ ಮಾಡೋದಿಲ್ಲ, ಅದಕ್ಕಾಗಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ. ಈಗ ನೆಕ್ಸ್ಟ್ ಅಲ್ಲಿ ರೈಲ್ವೆ ಸ್ಟೇಷನ್ ಮತ್ತೆ ಬ್ರಿಡ್ಜ್ ಇದೆ, ತೋರಿಸ್ತೀನಿ. ಇಲ್ಲೊಂದು ಸೆಂಟ್ರಲ್ ಜೈಲ್ ಇತ್ತು, ತೋರ್ಸೋದಕ್ಕೆ ಅಂತ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಅಲ್ಲಿ ಅಧಿಕಾರಿಗಳು ವಿಡಿಯೋ ಮಾಡಕ್ ಕೊಂಡಿಲ್ಲ, ಪರ್ಮಿಷನ್ ಬೇಕಂತೆ ವಿಡಿಯೋ ಮಾಡೋದಕ್ಕೆ. ಪರ್ಮಿಷನ್ ತಗೊಂಡು ದುಡ್ಡು ಕಟ್ಟಿ ಬಂದು ವಿಡಿಯೋ ಮಾಡ್ಬೇಕಂತೆ. ಅದು ಬೆಂಗಳೂರಲ್ಲಿ ಪರ್ಮಿಷನ್ ತಗೋಬೇಕಂತೆ, ಅದರಿಂದ ತಾಳಕ್ಕಾಗ್ಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಈಗ ರೈಲ್ವೆ ಬ್ರಿಡ್ಜ್ ನೋಡ್ಕೊಂಬರೋಣ. ಶ್ರೀರಂಗಪಟ್ಟಣದಲ್ಲಿ ಇಲ್ಲೇ ಹೋಗ್ಬೇಕು ನೋಡಿ. ಈಗ ಒಂದು ಟ್ರೈನ್ ಬರ್ತಾ ಇದೆ, ಸೌಂಡ್ ಬರ್ತಾ ಇದೆ ಅಲ್ಲ. ನಾನು ಬಂದಿದ್ಕೂ ಇಲ್ಲಿ ಒಂದು ಟ್ರೈನ್ ಬರ್ತಿರೋದಕ್ಕೂ ಸರಿ ಆಯ್ತು. ಇಲ್ಲಿ ಬ್ರಿಡ್ಜು ಇದೆ, ಬ್ರಿಡ್ಜು ಶ್ರೀರಂಗಪಟ್ಟಣ ರೈಲ್ವೆ ಬ್ರಿಡ್ಜು. ಎಲ್ಲಿವರೆಗೂ ಹೋಗ್ಬೋದಣ್ಣ? ಹೋಗ್ಬೋದಾ? ನೋಡಿ, ಇದು ಹಳೆ ಟ್ರ್ಯಾಕು. ಈಗ ಇಲ್ಲಿಂದ ತೆಗೆದ್ಬಿಟ್ಟು ಅಲ್ಲಿ ಡಬಲ್ ಟ್ರ್ಯಾಕ್ ಮಾಡಿದ್ರಲ್ಲ, ಅಲ್ಲಿ ಟ್ರೈನ್ ಮಾಡಿದ್ರೆ ನೋಡೋ ಟ್ರೈನ್ ಬರ್ತಾ ಇದೆ. ಟ್ರೈನ್ ಶ್ರೀರಂಗಪಟ್ಟಣ ಟ್ರೈನು. ಈ ಟ್ರ್ಯಾಕು ಹಳೆ ಟ್ರ್ಯಾಕು. ಈಗ ಆಗ ಸಿಂಗಲ್ ಲೈನ್ ಇತ್ತಲ್ಲ, ಅವಾಗ ಇದ್ದಿದ್ದು ಇದು ಸೇತುವೆ. ಇದು ಇವಾಗ ನೋಡಿ, ಇದು ಡಬಲ್ ಟ್ರ್ಯಾಕ್ ಮಾಡಿದ್ದಾರೆ, ಸಕ್ಕತ್ತಾಗಿ ಕಾಣುತ್ತೆ ಇದು. ನೋಡಿ, ಈಗ ಮಳೆ ಇಲ್ದೇ ಇರೋದ್ ಕಾರಣದಿಂದ ತುಂಬಾ ಕಡಿಮೆ ಬರ್ತಾ ಇದೆ ನೀರು. ಇಲ್ಲಿ ಬ್ರಿಡ್ಜಿದು ಮತ್ತೆ ಈ ಹೊಳೆ ವ್ಯೂ ನೋಡೋಕೆ ತುಂಬಾ ಚೆನ್ನಾಗಿದೆ. ತುಂಬಾ ದೊಡ್ಡ ಬ್ರಿಡ್ಜ್ ಇದು. ಒಂದೇ ಟೈಮಲ್ಲಿ 2 ಟ್ರೈನ್ ಪಾಸ್ ಆಯ್ತಾ ಇದ್ದಾವೆ.
ಅದ್ ನೋಡೋಣ. ನೋಡಿ ಅಲ್ಲೊಂದು ಬರ್ತಾ ಇದೆ ಟ್ರೈನು, ಬೆಂಗಳೂರು ಕಡೆಯಿಂದ ಒಂದ್ ಬರ್ತಾ ಇದೆ, ಮೈಸೂರು ಕಡೆಯಿಂದ ಒಂದ್ ಬರ್ತಾ ಇದೆ. ಎಟ್ ಎ ಟೈಮ್ ಒಂದ್ ಕಡೆಯಿಂದ ಒಂದೇ ತರ ಟ್ರೈನ್ಗಳು ಬಂದು. ದೇವಸ್ಥಾನ ಪಕ್ಕ ಪ್ಲೇಸ್ಗಳು ಇದಾವಲ್ಲ ತುಂಬಾ ಚೆನ್ನಾಗಿದಾವೆ. BG ಹೊಳೆ ಅಂತ ಇದೆ ನೋಡಿ. ಬಸ್ತಿನ ಬಿಡೋಂಥ ಜಾಗ ಇದು. ಪಿತೃ ಕಾರ್ಯಗಳನ್ನ ಮಾಡ್ತಾರೆ ಇಲ್ಲೆಲ್ಲ. ಇಲ್ಲಿ ದಕ್ಷಿಣ ಕಾಶಿ ಅಂತಲೇ ಕರೀತಾರೆ. ಯಾಕೆಂತ ಅಂದ್ರೆ ಕಾಶಿಲಿ ಹೇಗೆ ಅಸ್ಥಿನ ಬಿಡೋದು, ಪಿತೃ ಕಾರ್ಯಗಳನ್ನ ಮಾಡೋದು, ಪಿಂಡ ತರ್ಪಣ ಬಿಡೋದು, ಇವೆಲ್ಲಾನು ಈ ಜಾಗದಲ್ಲಿ ಮಾಡ್ತಾರೆ. ಪಶ್ಚಿಮ ವಾಹಿನಿ ಅಲ್ಲೇ ಐತಲ್ಲ ಅದು. ಅಲ್ಲೊಂದ್ ಜಾಗದಲ್ಲಿ ಬಿಡ್ತಾರೆ, ಎರಡೇ ಕಡೆನಾ? ಹಾ, ಆ ಕಡೆ ಸೈಡ್ ಮಾತ್ರ ಅಸ್ಥಿ ಬಿಡೋದು. ಇಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ಮೇಲೆ ಹಾ 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 ಆ ಕಡೆ ಸೈಡು ಎರಡ್ ಸೈಡು ಬಿಡ್ತಾರೆ ಅಲ್ಲಿ. ಆ ಸೈಡ್ ಎಲ್ಲ ಅಸ್ಥಿಗಳನ್ನ ಬಿಡೋದು, ಈ ಸೈಡ್ ಎಲ್ಲ ಸ್ನಾನ ಮಾಡ್ತಾರೆ. ನೋಡಿದ್ರಲ್ಲ, ಇಲ್ಲೆಲ್ಲ ಈ ಕಡೆ ಸೈಡು ಮೇಲೆ ನೀರ್ ಹರಿತದಲ್ಲ, ಅದು ಇಲ್ಲಿ ಸ್ನಾನ ಮಾಡುವಂತ ಜಾಗ. ಮತ್ತೆ ಈ ಸೈಡು ಸೆಕೆಂಡ್ ಈ ಕಡೆ ಇದೆಯಲ್ಲ, ಇಲ್ಲಿ ಅಸ್ಥಿ ಬಿಡೋಂಥದ್ದು. ದಕ್ಷಿಣ ಕಾಶಿ ಅಂತಲೇ ಹೇಳೋದು ಇಲ್ಲಿ. ಯಾಕೆಂದ್ರೆ ಕಾಶಿಲಿ ಯಾವ ತರ ಕಾರ್ಯಗಳನ್ನ ಮಾಡ್ತಾರೋ ಅದೇ ಇಲ್ಲಿ ಮಾಡೋದು. ನೋಡಿ, ಇದು ಟಿಪ್ಪು ಸುಲ್ತಾನ್ ಮಡಿದ ಸ್ಥಳ ಇದು. ಶ್ರೀರಂಗಪಟ್ಟಣಕ್ಕೆ ಬಂದ್ರೆ ಈ ಪ್ಲೇಸ್ ನ ಯಾವತ್ತೂ ಮಿಸ್ ಮಾಡ್ಕೊಂಬೇಡಿ. ತುಂಬಾ ಇದು ವಿಶಿಷ್ಟವಾದ ಪ್ಲೇಸು. ಇದು ಪುರಾತನ ಹಳೆಯ ಪ್ರಸಿದ್ಧವಾದ ಸೇತುವೆ. ಇಲ್ಲಿ ಎಲ್ಲ ಫಿಲಂ ಶೂಟಿಂಗ್ಗಳು ಎಲ್ಲ ತುಂಬಾನೇ ನಡೆದಿದ್ದಾವೆ. ಅತಿ ಪ್ರಸಿದ್ಧವಾದ ಸೇತುವೆ ಇದು. ಪೂರ್ತಿ ಇದೆಲ್ಲ ಕಲ್ಲಿನ ಕಂಬಗಳಿಂದ ಕಟ್ಟಿರುವಂತದ್ದು ಇದು. ಈಗಲೂ ಸಹ ಎಲ್ಲಾ ವೆಹಿಕಲ್ಗಳು ತಿರ್ಗಾಡ್ತವೆ ಇಲ್ಲಿ. ನೋಡಿ, ಅಲ್ಲಿ ಮೇನ್ ಈಗ ಒಂದು ಹೊಸದಾಗಿ ಕಟ್ಟಿರೋ ಸೇತುವೆ ದೊಡ್ಡದು, ಅದು ಮೇನ್ ಹೈವೇ ಅದು. ಅದ್ರ ಪಕ್ಕ ಇರೋಂಥದ್ದು ಇದು. ಬಸ್ ಸ್ಟ್ಯಾಂಡ್ ಇಂದ 1 ಕಿಲೋಮೀಟರ್ ಹೊರಗಡೆ ಬಂದ್ರೆ ಈ ಸೇತುವೆ ಸಿಗ್ತದೆ. ಸಿಗ್ತಾವ ಈ ಫೋರ್ಸ್ಗೆ. ನೋಡಿ, ಇಲ್ಲಿ ಒಬ್ರು ಮೀನ್ ಹಿಡಿತಾವ್ರೆ. ಸಖತ್ತು ಫೋರ್ಸ್ ಆಗಿ ಬರ್ತಿದೆ ನೀರು, ಅದ್ರಲ್ಲಿ ಹಿಡಿತಾ ಇದಾರೆ.
ಸಖತ್ ಫೋರ್ಸ್ ಆಗಿದೆ ನೀರು. ಏನ್ ಅಷ್ಟು ದೂರ ಹೋಯ್ತು? ಈ ಸೇತುವೆ ಇಲ್ಲಿ ಕೈಗೆ ಎಡ್ಕೋಷ್ಟು ನೀರು ಬರುತ್ತಂತೆ. ಸಖತ್ತಾಗಿದೆ ಗುರು. ಶ್ರೀರಂಗಪಟ್ಟಣದಲ್ಲಿ ಇನ್ನೂ ತುಂಬ ಸ್ಥಳಗಳಿದ್ದಾವೆ. ಟಿಪ್ಪು ಸುಲ್ತಾನ್ ಸಮಾಧಿ ಇದೆ, ಅವನ ಅರಮನೆ ಇದೆ, ತ್ರಿವೇಣಿ ಸಂಗಮ ಇದೆ, ತುಂಬ ಸ್ಥಳಗಳಿದ್ದಾವೆ ಇನ್ನೂ. ಆದರೆ ಪರ್ಮಿಷನ್ ಸಿಗದ ಕಾರಣ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಗೈಸ್ ನೋಡಿದ್ರಲ್ಲ ಹೇಗಿತ್ತು ಈ ವಿಡಿಯೋ? ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಿಮ್ಮ ಹತ್ತಿರದ ಊರುಗಳಲ್ಲಿ ಯಾವುದು ಪ್ರೇಕ್ಷಣೀಯ, ಯಾವುದು ಅದ್ಭುತವಾದ ಸ್ಥಳಗಳಿದಾವೆ, ದೇವಸ್ಥಾನಗಳಿದಾವೆ ಎಲ್ಲಾನು ನಮ್ಗೆ ತಿಳಿಸಿ. ಅಲ್ಲಿಗೆ ಬಂದ್ಬಿಟ್ಟು ಅದ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.